ಚಟ್ಟವನ್ನು ಕಟ್ಟವರು ನಿನ್ನ ಮುಂದೆ ಕೂತು ಗಾಳ 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 ಅಳುತ್ತಿರುವ ನೀನತ್ತಿರುವೆ ಸತ್ತಾಗ ನಿನ್ನ ಗಂಡು ಬಾಂಧವರ ಹೇಳಿದೆ ಅಲ್ಲ. ತೊಟ್ಟಿಲ ಕಟ್ಟುವರು ಸತ್ತಾಗ ಚಟ್ಟವನ್ನು ಕಟ್ಟುವರು ನಿಜ. ಹುಟ್ಟು ಸಾವು ಎಂಬ ನಡುಮಟ್ಟದಲ್ಲಿ ಏನು ಕಟ್ಟುವರು ಪರವಂತಣ್ಣ? ಹೇಳು ಪರವಂತಣ್ಣ ಕೇಳು. ಹುಟ್ಟು ಸಾವಿನ ಮಧ್ಯೆ ನಡುವೆ ಕಟ್ಟುವರು ಬಾಸಿಂಗವನ್ನ. ಬಾಸಿಂಗವನ್ನು ಕಟ್ಟಿಸಿಕೊಂಡು ಜೊತೆಯಾಗಿ ಬಾಳಿ ಕಾಲವನ್ನು ಕಳೆದು ಸಾಧ್ಯವಿಲ್ಲ. ನಿಮಗೆ ಬೇಕಾದರೆ ಈ ನನ್ನ ಪಕ್ಕದಲ್ಲಿ ನನ್ನ ಅರಮನೆಯಲ್ಲಿ ಮನಗಟ್ಟಲೆ ಬಂಗಾರವಿರುವ ಆ ಬಂಗಾರದಲ್ಲಿ ನಿಮಗೆ ಬೇಕಾದಷ್ಟು ಸಿಂಗಾರವನ್ನು ತೆಗೆದುಕೊಂಡು ನಿಮಗೆ ಯಾವ ವಜ್ರ ವೈಡೂರ್ಯಗಳು ಬೇಕೋ ಅದೇ ರೀತಿಯಾಗಿ ಮಾಡಿಕೊಳ್ಳಬಹುದಲ್ಲ. ಬೇಡ ಬೇಡ ಮಹಾರಾಜ, ನಿನ್ನ ಭಕ್ಷಸದಲ್ಲಿ ಬಂಡೆ ಗಂಟಲೆ ಬಂಗಾರವಿದ್ದರೂ ಬಂಗಾರ ಬೇಡ. ಕುಲಗಂಜ ತೂಕದ ಬಸವಷ್ಟು ಬಂಗಾರ ನನಗೆ ಕೊಟ್ಟರೆ ಸಾಕು ಎಂದು ಪಾರ್ವತಾದೇವಿ ಕೇಳಿದಾಗ ಆಗಲಾಗಿ ಕುಬೇರ ಮಹಾರಾಜನು ಒಂದು ಸಣ್ಣ ತಕ್ಕಡಿಯನ್ನೇ ತರಿಸಿ ಪಾರ್ವತಿಯ ಮಾತನ್ನು ಮುಡಿಯ ತಿಳಿದುಕೊಂಡವನಾಗಿ ಪಾರ್ವತಿಯ ಮಾತಿನಂತೆ ಸಣ್ಣದೊಂದು ತಕ್ಕಡಿಯನ್ನು ತರಿಸಿ ಒಂದು ಪರಡೆಯಲ್ಲಿ ಒಂದು ಭಸ್ಮದ ತುಣಕನ್ನು ಹಚ್ಚಿ ಇನ್ನೊಂದು ಪರಡೆಯಲ್ಲಿ ತನ್ನ ಅರಮನೆಯಲ್ಲಿ ಇರತಕ್ಕಂಥ ಬಂಗಾರದಲ್ಲಿ 1 ತೊಲೆ 2 ತೊಲೆ 3 ತೊಲೆ 300 ತೊಲೆ ಹೀಗೆ 300 ತೊಲೆಗಳನ್ನು ಹಚ್ಚಿದರು. ಇದು ಈ ಒಂದು ಗುಂಡಿನ ತೂಕದ ಭಸ್ಮವು ತರಿಸಿದ ಕುಬೇರ ಮಹಾರಾಜ ಆ ಅರಮನೆಯ ನಡುಗಂಬದಲ್ಲಿ ಆ ಚಿತ್ತಾಲವನ್ನೇ ಕಟ್ಟಿಸಿ 1 ಮಣ 2 ಮಣ 3 ಮಣ 300